ಕೆಲ್ಸದ ಮೇಲೆ 7 ದಿನ ಊರಿಗೆ ಹೋಗಿ ಬರ್ತಾ ಇದ್ದೀನಿ, ಅಂಗಡಿ ಕಡೆ ಹುಷಾರ್. ಹಾ ಸರಿ ಸರ್. ಹೇ ಯಾವ್ದೋ ಇದು, ನಮ್ಮ ಅಂಗಡಿ ಬ್ರ್ಯಾಂಡ್ ಅಲ್ಲ ಇದು. ಹೇ ಹೇಳ್ತೀನಿ ಸರ್ 500 ಟಿ-ಶರ್ಟ್ ತೋರಿಸಿ. ಇದ್ ನೋಡಿ ಸರ್. ಸುಮಿರೋ, ನೆನ್ನೆ ತಾನೇ ಹೊಸ ಸ್ಟಾಕ್ ಬಂದಿದೆ, ಅದು ತೋರ್ಸೋಣ. ನೋಡಿ ಸರ್, ಇದು ಪ್ಯಾಕ್ ಮಾಡಿ. 300 ರೂಪಾಯಿ ನನ್ಗೆ, 200 ರೂಪಾಯಿ ನಿನ್ಗೆ. ಅರ್ಥ ಆಯ್ತಾ? ಇಲ್ಲ ಓಕೆ ಸರ್ ನಾನು ಬಂದೆ, ಅಷ್ಟಲ್ಲಿ ಬರ್ತೀನಿ. ಓಕೆ ಯಾ. ಚೇಂಜ್ ಮಾಡ್ಕೊಡಿ, ಚಿಕ್ಕದಾಗಿದೆ ಸರ್. ಇಲ್ಲ ಸರ್, ನಮ್ಮ ಅಂಗಡಿ ಟಿ ಶರ್ಟ್ ಅಲ್ಲ. ಇಲ್ಲೇ ಇಸ್ಕೊಂಡು ಹೋಗಿದ್ದು, ಬೇಕಾದ್ರೆ ಅವ್ರನ್ನ ಕೇಳಿ. ಓಕೆ ಸರ್, ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಹೋಗಿರೋನು ವಾಪಸ್ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? 1ನೇ ತಾರೀಕಲ್ವಾ, ಸಂಬಳ ಕೊಡೋದು ಮರ್ತಿದೆ. ಸರ್ ಕ್ಷಮಿಸ್ಬಿಡಿ ಸರ್. ಯಾಕೆ ಕ್ಷಮೆ ಕೇಳ್ತೀರಾ? ಹೋಗಿ ಕೆಲಸ ಮಾಡಿ. ಸರ್ ನಮ್ ಕೆಲ್ಸದಿಂದ ತೆಗಿಯಲ್ವಾ? ನೀವು ಮಾಡಿರೋ ತಪ್ಪು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ನನ್ಗೆ ಸಾಕು. ಹೋಗಿ ಕೆಲಸ ಮಾಡಿ. ಕ್ಷಮೆಗೆ ವ್ಯಕ್ತಿನೇ ಬದಲಾಯಿಸೋ ಶಕ್ತಿ ಇರುತ್ತೆ.